ನಮಸ್ಕಾರ ಸ್ನೇಹಿತರೆ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಹಿರಿಯರಿಗೆ, ಅಂಗವಿಕಲರಿಗೆ, ವಿಧವಾ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು. ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಆಗಿರ್ಲಿಲ್ಲ. ಅದೇ ರೀತಿಯಾಗಿ ಹಿಂದಿನ ಸ್ವಲ್ಪ ಕಂತುಗಳು ಕೂಡ ಜಮಾ ಆಗಿರ್ಲಿಲ್ಲ. ಹಾಗಾಗಿ ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ. ಸೊ ನಿಮಗೆ ಒಂದು ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸೊ ಇದುವರೆಗೂ ಕೂಡ ಜಮಾ ಆಗದೇ ಇರತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಹಾಗಾದ್ರೆ ಎಷ್ಟು ಹಣ ಜಮಾ ಆಗ್ತದೆ, ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತದೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ. ವಿಡಿಯೋನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಈ ಒಂದು ಪಿಂಚಣಿ ಹಣ ಜಮಾ ಆಗ್ಬೇಕಂದ್ರೆ ಈ ಕೆಲಸ ಕೂಡ ಮಾಡ್ಬೇಕಾಗತ್ತೆ. ಸ್ವತಃ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಕೂಡ ಹೇಳಿದೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ವಿಷಯ ಏನು ಎಲ್ಲ ಕೂಡ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಪಿಂಚಣಿ ಪಡೆಯೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಜಮಾ ಆಗ್ತಾ ಇದೆ. ಸೊ ಬಹಳಷ್ಟು ಹಿರಿಯರಂತರೂ ಹೇಳೇಬೇಡಿ, ಬ್ಯಾಂಕ್ ಗಳಿಗೆ ಹೋಗೋದು ಬರೋದು ದಿನೇ ದಿನೇ ಇದು ಪ್ರಕ್ರಿಯೆ ಪ್ರಾರಂಭನೇ ಇತ್ತು. ಬ್ಯಾಂಕ್ ಗಳಿಗೆ ಹೋದ್ಮೇಲೆ ಅಕೌಂಟ್ ಗೆ ಹಣ ಜಮಾ ಆಗಿರೋದಿಲ್ಲ, ಮತ್ತೆ ವಾಪಸ್ ಆಗಿ ಮನೆಗೆ ಬರೋದು, ಮತ್ತೆ ಮರುದಿನ ಹೋಗೋದು, ಮತ್ತೆ ಬರೋದು, ಹಣ ಜಮಾ ಆಗ್ತಾನೆ ಇರ್ಲಿಲ್ಲ. ಹೀಗಾಗಿ ಮತ್ತೆ ಒಂದು ತಿಂಗಳು ಕಳೀತು. ಈಗ ಇನ್ನೂ ಕೂಡ ಹಣ ಏಪ್ರಿಲ್ ತಿಂಗಳದ್ದು ಬಂದೇ ಇಲ್ಲ. ಸೊ ಹೀಗಾಗಿ ಯಾವಾಗ ಜಮಾ ಮಾಡ್ತಾರಂತ ಕಾಯ್ತಾ ಇದ್ರಿ. ಇಲ್ಲಿ ಒಂದು ವಿಷಯ ನೀವು ನೆನಪಿಟ್ಕೊಳ್ಬಹುದು. ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳ ಪಿಂಚಣಿ ಹಣ ಪ್ರತಿ ತಿಂಗಳ 5ನೇ ತಾರೀಕು ಒಳಗಾಗಿ ಜಮಾ ಆಗ್ತಾ ಇತ್ತು. ಈ ಒಂದು ಮೇ ತಿಂಗಳದ ಪಿಂಚಣಿ ಜಮಾ ಆಗ್ಬೇಕಾಗಿದೆ, ಮೇ ತಿಂಗಳದ ಹಣ ಬರ್ಬೇಕಾಗಿದೆ ಅಂತ ಅನ್ಕೊಳ್ಳಿ. ಈಗ ಮೇ ಪ್ರಾರಂಭವಾಗಿದೆ ಅನ್ಕೊಳ್ಳಿ. ಮೇ ಪ್ರಾರಂಭವಾಗಿ 5ನೇ ತಾರೀಕು ಒಳಗಾಗಿ ಮೇ ತಿಂಗಳದ್ದು ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು ಮೊದಲು. ಈ ರೀತಿ ನಿಮಗೆ ಹಣ ಜಮಾ ಆಗ್ತಾ ಇತ್ತು. ಆದ್ರೆ ಈಗ ಆ ಒಂದು ತಿಂಗಳು ಕಳೆದ್ರು ಸಹಿತ ಸರಿಯಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಗ್ಯಾರಂಟಿ ಯೋಜನೆಗಳಂತ ಹೇಳ್ಬಹುದು. ಯಾಕಂದ್ರೆ ಎಲ್ಲ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಟ್ರೆ, ಅಲ್ಲೇ ಹೂಡಿಕೆ ಮಾಡಿದ್ರೆ ಪಿಂಚಣಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಹಣ ಸಾಲಲಿಕ್ಕೆ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗಾಗಿ ಇರ್ತಕ್ಕಂತಹ ಮೀಸಲಿಡ್ತಕ್ಕಂತಹ ಹಣ ಗ್ಯಾರಂಟಿ ಯೋಜನೆಗಳಿಗೆ ಸಾಲೋದಿಲ್ಲ. 51,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕಂತಿಗೆ 2,500 ಬೇಕು, 500 ಕೋಟಿ ಬೇಕು. ಅದೇ ರೀತಿಯಾಗಿ 2 ಕಂತಿಗೆ 5,000 ಕೋಟಿ ಹಣ ಬೇಕು. 10 ಕಂತಿಗೆ 4,000 ಹಣ ಕೋಟಿ ಬೇಕಾಗತ್ತೆ. 10,000 ಹಣ ಕೋಟಿ ಬೇಕಾಗತ್ತೆ. ಅದೇ ರೀತಿಯಾಗಿ 10 ಕಂತುಗಳಿಗೆ 20,000 ಕೋಟಿ ಹಣ ಬೇಕಾಗತ್ತೆ. ಇಲ್ಲೇ ತಿಳ್ಕೊಳ್ಳಿ ನೀವು, 12 ಕಂತುಗಳಿಗೆ 25,000 ಕೋಟಿ ಹಣ ಬೇಕಾಗತ್ತೆ. ಒಂದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 25,000 ಕೋಟಿ ಹಣ ಹೋಯ್ತು. ಇನ್ನು 26,000 ಕೋಟಿ ಹಣ ಉಳಿದಿದೆ. ಇದಕ್ಕಿಂತ ಗೃಹಲಕ್ಷ್ಮಿಗಿಂತ ಮತ್ತೆ ಶಕ್ತಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಖರ್ಚು ವೆಚ್ಚ ಇರತ್ತೆ. ಅಲ್ಲಿರ್ತಕ್ಕಂತಹ ಮತ್ತೆ ಈಗ ಸಾರಿಗೆ ಇಲಾಖೆಗೂ ಕೂಡ 4,000 ಕೋಟಿಗಿಂತ ಹೆಚ್ಚಿನ ಹಣವನ್ನ ಕೊಡ್ಬೇಕಾಗಿದೆ. ಈ ಕಡೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಹಣ ಬರೀ 2 ಸ್ಕೀಮ್ಸ್ ಗಳಿಗೆ ಸಾಲೋದಿಲ್ಲ, ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಗಳಿಗೆ ಮತ್ತೆ ಶಾಶ್ವತ ಯೋಜನೆಗಳಾದ ಪಿಂಚಣಿ ಯೋಜನೆಗೆ, ಇಂತಹ ಯೋಜನೆಗಳಿಗೆ ಹಣ ಸಾಲತ್ತ ಇಲ್ವಲ್ಲ, ಮತ್ತೆ ಸಾಲ ಮಾಡ್ಬೇಕಾಗತ್ತೆ. ಇಲ್ಲೇ ಕಾಣಿಸ್ತಾ ಇದೆ, ನಾವ್ ವಿಚಾರ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಹಾಗಾಗಿ ನಿಮಗೆ ಈ ಒಂದು ಭವಿಷ್ಯ ಈಗ ಸದ್ಯಕ್ಕಂತೂ ಹಣ ಜಮಾ ಆಗ್ಬೋದು. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗತ್ತೆ ಏನೇನ್ ಸರ್ಕಾರ ಡಿಸಿಷನ್ ತಗೊಳತ್ತೆ, ಎಷ್ಟು ಸಾಲ ಮಾಡ್ಬೋದು, ಹೇಗೆ ಹಣವನ್ನ ಮತ್ತೆ ಹೂಡಿಕೆ ಮಾಡತ್ತೆ, ಎಲ್ಲರಿಗೂ ಸರಿ ಸಮಾನವಾಗಿ ಈಗ ಕೊಡ್ಬೇಕಾಗಿರ್ತಕ್ಕಂತಹ ಯೋಜನೆಗಳಲ್ಲಿ ಕೂಡತ್ತೆ ಎನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತೂ ಸದ್ಯಕ್ಕೆ ಹಣ ಜಮಾ ಆಗಿಲ್ಲ. ಇನ್ನಾದ್ರೂ ಜಮಾ ಮಾಡ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು. ಅಲ್ಲೇ ಜಮಾ ಮಾಡ್ತಾ ಇಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾದ್ರೂ ಪಿಂಚಣಿ ಹಣ ಆದ್ರೂ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ. ಜಮಾ ಮಾಡ್ತೇವೆ ಅನ್ನುವಂತಹ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಪಿಂಚಣಿ ಶಾಶ್ವತ ಯೋಜನೆ ಆಗಿರುತ್ತೆ. ಯಾವುದೇ ಪಕ್ಷ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಇನ್ನಿತರ ಪಕ್ಷಗಳಾಗಿರ್ಲಿ, ಯಾವುದೇ ಪಕ್ಷ ಬಂದಿದ್ರು ಸಹಿತ ಈ ಒಂದು ಯೋಜನೆಗಳನ್ನ, ಈ ಒಂದು ಪಿಂಚಣಿ ಹಣವನ್ನ ಕೊಡ್ಲೇಬೇಕು. ಬೇರೆ ಯೋಜನೆಗಳು ಶಾಶ್ವತ ಅಲ್ಲ, ತಾತ್ಕಾಲಿಕ. ಅವು ಪಕ್ಷ ಇರುವವರೆಗೂ ಕೂಡ ಇರತ್ತೆ ಅಷ್ಟೇ. ಆದ್ರೆ ಪಿಂಚಣಿ ಹಾಗಲ್ಲ, ಪ್ರತಿ ತಿಂಗಳು ಕೂಡ ಕೊಡ್ಲೇಬೇಕು. ಯಾವ ಪಕ್ಷ ಬಂದ್ರು ಸಹಿತ ಕೊಡ್ಲೇಬೇಕಾಗಿರ್ತಕ್ಕಂತಹ ಸ್ಕೀಮು ಶಾಶ್ವತ ಯೋಜನೆ ಆಗಿರತ್ತೆ. ಅದಕ್ಕೋಸ್ಕರ ಇದರಲ್ಲಿ ಜಮಾ ಮಾಡಿ ಅಂತ ನಮ್ಮ ಮನವಿ ನಿಮಗೆ ಸರ್ಕಾರಕ್ಕೆ ಇರತ್ತೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗ್ತಾ ಇದೆ. ಎಷ್ಟು ಹಣ ಜಮಾ ಆಗ್ತಾ ಇತ್ತು ನೋಡಿ, ಅದರ ಡಬಲ್ ಆಗಿ ಜಮಾ ಆಗ್ತಾ ಇದೆ. ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರಿ, 800 ರೂಪಾಯಿ ಹಣ ಜಮಾ ಆಗಿದೆ ಅಂತ ಟುಡೇ ಅಂತ ಕಮೆಂಟ್ ಮಾಡಿದ್ರಿ, ನೋಡಿದೀನಿ ನಾನು. ಸೊ 1,200 ರೂಪಾಯಿ ಯಾರಿಗೆ ಜಮಾ ಆಗ್ತಾ ಇದೆ ಅವರಿಗೆ 2,400 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಇನ್ನು ವಿಧವಾ ಮಹಿಳೆಯರಿಗೆ ಹಣ ಕೂಡ ಹೆಚ್ಚಳ ಮಾಡಲಾಗಿತ್ತು.
ಸೊ ಅವರಿಗೆ ಒಂದು 1500 ರೂಪಾಯಿ ಜಮಾ ಆಗ್ತಾ ಇದ್ರೆ 3000 ಹಣ ಜಮಾ ಆಗುತ್ತೆ. ಯಾಕಂದ್ರೆ 2 ತಿಂಗಳದು ನಿಮಗೆ ಜಮಾ ಆಗ್ಬೇಕಾಗಿದೆ. ಇನ್ನು ನಿಮಗೆ ಏನಾದ್ರೂ ಪೆಂಡಿಂಗ್ ಉಳಿತಾ ಇದೆ ಹಣ ಅಂತ ಅನ್ಕೊಳ್ಳಿ, ಅಥವಾ ಹಣನೇ ಜಮಾ ಆಗ್ತಾ ಇಲ್ಲ, ಕಳೆದ 3-4 ತಿಂಗಳಾಯ್ತು ಇನ್ನು ಕೂಡ ನಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ನಿಮಗೆ ಒಂದು ವಿಷಯ ಡೆಫಿನೆಟ್ಲಿ ನೀವು ಈ ಕೆಲಸ ಮಾಡ್ಲೇಬೇಕು. ನಾನು ಪಿಂಚಣಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರತ್ತೆ, ಎಲ್ಲಿ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ, ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಒಂದು ಬ್ಯಾಂಕ್ ನಲ್ಲಿ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಯಾರು ಪಿಂಚಣಿ ಹಣ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ತೀರಿ, ಸೊ ಅವರಿಗೆ ಮತ್ತೆ ಈ ಒಂದು ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಇದು ನಾನು ಹೇಳ್ತಾ ಇಲ್ಲ, ಖುದ್ದಾಗಿ ಸರ್ಕಾರವೇ ಹೇಳ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಮಾಡಿ. ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ಅವರು ಮುಖ್ಯವಾಗಿ ಮಾಡಿ. ಓಕೆನಾ. ಸೊ ಇಷ್ಟು ನಿಮಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.